ನೀನು ಈ ಮದುವೆಗೆ ಒಪ್ಕೋತೀಯ ಅನ್ನೋದಾದ್ರೆ ನಾನು ನನ್ನ ಆಪರೇಷನ್ಗೆ ಒಪ್ಕೋತೀನಿ ಕಣಮ್ಮ. ನನ್ನ ತಂಗಿ ಹಸೆ ಮನೆ ಮೇಲೆ ಕೂರ್ಬೇಕು. ನನ್ನ ತಂಗಿಗೆ ಇಷ್ಟವಾದ ಗಂಡು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಅದರಿಂದ ಅವಳು ಸಂತೋಷ ಪಡಬೇಕು. ಅವಳ ಮುಖದಲ್ಲಾಗೋ ಸಂತೋಷನ ನೋಡಿ ನಾನು ಸುಮ್ಮ ಇಬ್ರು ಅವಳ ತಲೆ ಮೇಲೆ ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡಬೇಕು. ಅಚ್ಚು ಸುಮ್ಮನೆ ನಿಂತಿದ್ದಾಳೆ ಅಂದ್ರೆ ಒಪ್ಪಿದ್ದಾಳೆ ಅಂತ ತಾನೆ? ರಾಘವ್, ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ನ ಯಾವುದನ್ನು ಮರಿಬಾರ್ದು. ನೀಟಾಗಿ ಬರಿಬೇಕು. ಎಲ್ಲ ಹೋಮ್ವರ್ಕ್ನು ಮಾಡಬೇಕು. ಅರ್ಥ ಆಯ್ತಾ? ಆಯ್ತು ಮಿಸ್ ಅಮ್ಮ. ಮಿಸ್ ಅಮ್ಮ, ನನ್ನ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ರೆಡಿ ಮಾಡ್ತಿದ್ದೀರಾ? ಅದು ಯಾಕೆ ಅಂತಂದ್ರೆ ಇವತ್ತು ಸ್ಕೂಲ್ ಆಟೋ ಬೇಗ ಬರುತ್ತಂತೆ. ನಮ್ ರಾಘವ್ ಬೇಗ ಸ್ಕೂಲ್ಗೆ ಹೋಗ್ಬೇಕು. ಅದಕ್ಕೆ ಬೇಗ ರೆಡಿ ಮಾಡ್ತಿದ್ದೀನಿ. ಹೌದಾ ಮಿಸ್ ಅಮ್ಮ? ಸುಶಾಂತ್, ಬಟ್ಟೆ ಇಲ್ಲಿದೆ, ಇದನ್ನ ಹಾಕೊಳ್ಳಿ. ಈ ಬಟ್ಟೆ ನಾನು ಹಾಕೋಬೇಕಾ? ಯಾಕೆ? ರಾಘವ್, ನೀನ್ ಹೋಗಿ ಹಾಲಲ್ಲಿರೋ, ನಾನು ಬರ್ತೀನಿ. ಸರಿ ಮಿಸ್ ಅಮ್ಮ. ಯಾಕೆ ಅಂದ್ರೆ ನನಗೆ ಗೊತ್ತಿರೋ ಒಬ್ರು ಜ್ಯೋತಿಷಿ ಇದ್ದಾರೆ. ಅವ್ರ ಹತ್ರ ನಮ್ಮಿಬ್ರ ನಿಶ್ಚಿತಾರ್ಥ ನಿಂತೋಯ್ತಲ್ಲ, ಅದ್ರ ಬಗ್ಗೆ ಕೇಳ್ದೆ ಯಾಕೆ ಅಂತ. ಅವ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಏನೋ ತೊಂದರೆ ಇದೆ, ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ರು. ಆ ಪರಿಹಾರ ಮಾಡಿದ್ರೆ ನಮ್ ಮದ್ವೆಗೆ ಯಾವ ತೊಂದ್ರೆನೂ ಆಗಲ್ವಂತೆ, ಸುಸೂತ್ರವಾಗಿ ನಡೆಯತ್ತಂತೆ. ಏನ್ ಮಂತ್ರ ಇದು? ಈಗ ದಿಢೀರಂತ ಯಾಕೆ ಕೇಳಕ್ ಹೋದೆ? ಅಲ್ಲ, ನನ್ನೊಂದ್ ಮಾತು ಕೇಳಲ್ವಾ ನೀನು ಏನಾದ್ರೂ ಮಾಡಕ್ಕಿಂತ ಮುಂಚೆ? ಏನ್ ಸುಶಾಂತ್, ನನ್ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಥನೇ ಇಲ್ವಾ?